ನೆಚ್ಚಿನ ಬಂಧುಗಳೇ, ಚಿಂತನೆಯ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು, ನೀವು ಯಾವಾಗಲೂ ನಾರಾಯಣ ನಾರಾಯಣ ಎನ್ನುತ್ತೀರಿ, ನಮಗೆ ಯಾವಾಗಲೂ ದೇವರ ಬಗ್ಗೆ ಹೇಳುತ್ತಿರುತ್ತೀರಿ, ಅವನಿರುವುದಾದರೆ ಅವನೇಕೆ ನಮಗೆ ಕಾಣುವುದಿಲ್ಲ, ನೋಡಲಾಗದವನನ್ನು ಇದ್ದಾನೆ ಎಂದು ನಂಬುವುದಾದರೂ ಹೇಗೆ ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ವಿವೇಕಾನಂದರು ಅವನನ್ನು ಹೊರಗಡೆ ಕರೆದುಕೊಂಡು ಬಂದು ತಲೆ ಎತ್ತಿ ಆಕಾಶದಲ್ಲಿರುವ ಸೂರ್ಯನನ್ನು ನೋಡು ಎಂದರಂತೆ. ತಲೆ ಎತ್ತಿ ನೋಡಿದವನು ತಕ್ಷಣ ತಲೆ ಕೆಳಗೆ ಮಾಡಿ ಮತ್ತೆ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಸೂರ್ಯನನ್ನು ನೋಡು ಎಂದರಂತೆ. ಆತ ತಲೆ ಎತ್ತಿ ನೋಡಿದವನು ತಲೆ ಕೆಳಗೆ ಮಾಡಿ, ಇಲ್ಲ ಗುರುಗಳೇ, ನೋಡಲು ಸಾಧ್ಯವಾಗುತ್ತಿಲ್ಲ ಎಂದರಂತೆ. ಆಗ ಸ್ವಾಮೀಜಿಯವರು, ಈ ಸೂರ್ಯನಾರಾಯಣ ಆ ಸೂರ್ಯನಾರಾಯಣನ ಒಂದು ಅಂಶ ಮಾತ್ರ, ಇವನನ್ನು ನೋಡಲು ಸಾಧ್ಯವಾಗದಿದ್ದರೆ ನೀನು ದೇವರನ್ನು ನೋಡಲು ಹೇಗೆ ಸಾಧ್ಯ ಎಂದಾಗ ದೇವರ ಇರುವಿಕೆಯನ್ನು ಅರ್ಥ ಮಾಡಿಕೊಂಡು ದೇವರಿಲ್ಲದೆ ಈ ಸೃಷ್ಟಿ ಇಲ್ಲ ಎಂಬ ನಂಬಿಕೆ ಅವನಲ್ಲಿ ಉಂಟಾಯಿತು. ಪ್ರಕೃತಿ, ಗಿಡ, ಮರ, ಹೂವು, ಹಣ್ಣು, ಹಕ್ಕಿಗಳ ಸ್ವರ ಮಾಧುರ್ಯದಲ್ಲಿ ದೇವರು ಕಾಣುತ್ತಾನೆ. ಸರ್ವತೋಮುಖ, ಸರ್ವ ವ್ಯಾಪಕ, ಅಗೋಚರ ಶಕ್ತಿ ಬೆಳಕಾಗಿದ್ದಾನೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದಾಗ ಆ ವಿದ್ಯಾರ್ಥಿಗಳಿಗೆ ಜ್ಞಾನೋದಯವಾಗುತ್ತದೆ. ಆಗ ಆ ವಿದ್ಯಾರ್ಥಿಯು, ನೀವು ನನ್ನನ್ನು ಕಣ್ತೆರೆಸಿದಿರಿ, ಇಂದಿನಿಂದ ನನಗೆ ನೀವೇ ದೇವರು ಎಂದು ಆ ವಿದ್ಯಾರ್ಥಿಯು ಅಂದಿನಿಂದ ಸ್ವಾಮಿ ವಿವೇಕಾನಂದರ ನೆಚ್ಚಿನ ಶಿಷ್ಯನಾಗುತ್ತಾನೆ. ಇದರ ಅರ್ಥ ಏನು ಅಂದ್ರೆ, ದೇವರು ಸರ್ವ ವ್ಯಾಪಕ, ಅವನಿಲ್ಲದಿರುವ ಜಾಗನೇ ಇಲ್ಲ ಎಂದರ್ಥ.